ಅನಂತ ಪ್ರಣಾಮಗಳು. ನಿಜಗುಣ ಶಿವಯೋಗಿಗಳ ಒಂದು ಪದ್ಯ ನಿದ್ರೆ ಬಾರ ನನಗೆ ಅಂತೇಳಿ ಒಂದು ಪದ್ಯವನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೇಳಿದ್ದೆ. ಮಾಡಿದ್ರ? ಮೂರು ದಿವಸ ಆಯ್ತು ಹೇಳಿ. ಇದು ಆಗ್ಯದ ಇಲ್ಲ? ನಿದ್ರೆ ಬಾರ ನನಗೆ ಅಂತೇಳಿ ಒಂದು ನಿಜಗುಣ ಶಿವಯೋಗಿಗಳ ಪದ್ಯವನ್ನ ವಿಶ್ಲೇಷಣೆ ಮಾಡ್ರಿ ಅಂತ ಹೇಳಿದ್ದೆ. ಗಪ್ಪ ಕುಂದಿರ್ತೀರಿ, ಆಗ್ಯದ ಇಲ್ಲ? ಯಾರು ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಮಾಡ್ರಿ, ಬಹಳ ಚಂದದ ವ್ಯಾಕುಲತೆ. ಈ ಸಂಸಾರ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯ ಒಂದು ವ್ಯಾಕುಲತೆ, ಅದು ಯಾವ ರೀತಿ ನಮಗೆ ಪರಮಾನಂದದ ಹಂಬಲ, ಈ ಸಂಸಾರ ದುಃಖದ ಬಗ್ಗೆ ಒಂದು ವೈರಾಗ್ಯ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ಒಂದು ನಿದ್ರೆ ಬಾರದೆನಗೆ. ನಿದ್ರೆ ಹತ್ತಬಾರದು. ನಿದ್ದೆ ಮಾಡ್ತೀನಿ, ಊಟ ಮಾಡ್ತೀನಿ ಅಂದ್ರ ಇದಲ್ಲ. ಅನ್ನ ಇಲ್ಲದೆ ಹೊಟ್ಟೆ ತುಂಬಬೇಕಂತ ಮಾಡಿದ್ರಲ್ಲ ಇನ್ನೇ ಚಚಡಿ ಅವರು. ಅನ್ನ ಇಲ್ಲದೆ ಹೊಟ್ಟೆ ತುಂಬಂತ ಊಟ ಇತ್ತು. ಊಟ ನಿದ್ದೆ ಮಾಡ್ಕೋತ ಲೌಕಿಕದೊಳಗೆ ಬಹಳ ಮನಸ್ಸಿಟ್ಟವರಿಗೆ ಇದು ಬ್ರಹ್ಮಜ್ಞಾನ ಹತ್ತಂಗಿಲ್ಲ. ಇದ್ರೊಳಗ ನಿದ್ರೆ ಬಾರದೆ ನನಗೆ ಅಂತ ಒಂದು ನಿದ್ದೆ ಹತ್ತಾ ಇಲ್ಲ ನನಗ. ಇದು ದುಃಖ ನನಗೆ ಎಲ್ಲಿ ತನಕ ಜನ್ಮ ಜನ್ಮಾಂತರಗಳಲ್ಲಿ ತಗೊಂಡು ಹೋಗಿ ನನ್ನ ಕಾಡ್ಲಿಕ್ಕತ್ತದ. ಭವಸ ಚಕ್ರದೊಳಗೆ ಸಿಕ್ಕೊಂಡ್ಬಿದ್ದೀನಿ. ನನಗ ಇದರಿಂದ ಹೊರಗೆ ಹೆಂಗ್ ಬರಬೇಕು ಅಂತೇಳಿ ಚಿಂತೆ ಅದ ಅಂತೇಳಿ. ಎದರ ಚಿಂತೆ ಇರಬೇಕು? ಚಿಂತೆ ಇರ್ಬೇಕಾ ಇರಬಾರ್ದ? ಚಿಂತೆ ಅನ್ನೋದು ಇರಬೇಕು. ಎದರ ಚಿಂತೆ ಇರಬೇಕಂದ್ರೆ ಕೂಡಲ ಸಂಗಮ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊಲೆಯಲ್ಲುಂಟು ಅಂತ ಚಿಂತೆ ಇರಬೇಕು. ಅದನ್ನ ಬಿಟ್ಟು ಪರ ಚಿಂತೆ ಮಾಡ್ತಾ ಇನ್ನೊಬ್ಬರು ಚಿಂತೆ ಮಾಡ್ಕೊತ ನಾವು ಜೀವನ ಕಳಿತೀವಿ ಅಂತ ಚಿಂತೆ ಮಾಡೋದ್ರಿಂದ ಆಯುಷ್ಯ ವ್ಯರ್ಥ. ನಮ್ಮ ಚಿಂತೆ ನಮಗೆ ಸಾಲದೆ ಅಂತ ಹೇಳ್ಯಾರ. ಪರಮಾತ್ಮನನ್ನ ಒಲಿಸಿಕೋಬೇಕು, ನಾನು ಪರಮಾತ್ಮ ಸ್ವರೂಪ ಆಗಬೇಕು ಅನ್ನೋಂಥ ಚಿಂತೆನೆ ಅತಿ ಮುಖ್ಯವಾದ ಚಿಂತೆ. ಅದಕ್ಕೆ ಇದು ಶ್ರೀ ವಿಚಾರ ಸಾಗರ 4ನೇ ತರಂಗ 4ನೇ ತರಂಗದೊಳಗ ಉತ್ತಮ ಅಧಿಕಾರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ತತ್ವಜ್ಞಾನದ ಉಪದೇಶ 114ನೇ ವಿಷಯಾಂಕ. ಆ ಒಂದು ವಿಷಯಾಂಕದಲ್ಲಿ ತತ್ವದೃಷ್ಟಿ ಮತ್ತು ಸದ್ಗುರುವರ ಚರ್ಚೆ ನಡೆದದ. 27ನೇ ದೋಹಾದಲ್ಲಿ ತತ್ವದೃಷ್ಟಿ ಈ ಒಂದು ಸಂಸಾರ ಭಯ ಮತ್ತು ಅದು ನಮಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕ ಹಳೆ ಸಾಲ ಮುಟ್ಟಿಸ್ಲಕ್ ಬಂದು ಮತ್ತೆ ಹೊಸ ಸಾಲ ಮಾಡಿದಂಗ ನಮ್ಮ ಕರ್ಮಗಳು ಹಿಂಗೆ ಜಕ್ಕೊಂಡು ಹೋಗ್ತಾ ಇದ್ದಾವೆ. ಸಂಸಾರ ಕೃತಿ ಯಾವಾಗ ಮುಗೀತದ ಗೊತ್ತಾಗ್ತಾ ಇಲ್ಲ. ಅದನ್ನ ದಾಟದಕ್ಕ ಏನೇನು ನಮಗ ಜ್ಞಾನ ಇಲ್ಲ. ಅಜ್ಞಾನಿಗಳಿದೀವಿ, ಅಜಾನಮತಿ, ಕಶೂನ ಜಾನ, ಏನೇನು ಗೊತ್ತಿರ್ಲಾರ್ದವ್ರಿದೀವಿ ನಾವು. ಭಯಂಕರ ಭಯಭೀತರಾಗಿವಿ, ನಿದ್ದೆ ಹತ್ತಾ ಇಲ್ಲ. ಈ ಜನ್ಮದಲ್ಲಿ ಒಂದಿಷ್ಟು ಕರ್ಮ ಮಾಡ್ತಾ ಇದ್ದೀವಿ, ಹಿಂದಿನ ಜನ್ಮದ ಕರ್ಮ ಭೋಗಿಸ್ತಾ ಇದ್ದೀವಿ. ಹೊಸ ಕರ್ಮಗಳು ಭೋಗಿಸ್ಲಕ್ ಮತ್ತೆ ಹುಟ್ಟಿ ಬರ್ಲಕತ್ತೀವಿ, ಮತ್ತೆ ಹೊಸ ಕರ್ಮ ಮಾಡ್ಲಕತ್ತೀವಿ. ಕರ್ಮದಿಂದ ದೇಹ, ದೇಹದಿಂದ ಕರ್ಮ, ಕರ್ಮದಿಂದ ದೇಹ, ದೇಹದಿಂದ ಕರ್ಮ.
ಹಿಂಗೆ ಇದು ಮುಗಿಲಾರ ಕಥೆ ಆಗ್ಯದ. ಏನ್ ಮಾಡ್ಬೇಕು? ದೇವರೇ ನೀನು ಭಗವಂತ, ಓ ಭಗವಾನ್ ತುಮ್ ಕೃಪಾ ನಿಧಾನ್, ನೀನು ನನ್ನ ಮೇಲೆ ಕೃಪೆಯನ್ನು ತೋರು, ಕೃಪೆಯ ನಿಧಿನೇ ನೀನಿದ್ದೀಯಾ. ಓ ಸರ್ವಜ್ಞ, ಏ ಸರ್ವಜ್ಞ. ಏನ್ ಸರ್ವಜ್ಞ ಅಂದ್ರೆ ಏನಂತಂದ್ರ, ನಾವು ಏನ್ ಕರ್ಮ ಮಾಡೀವಿ ನಮ್ಗ ಗೊತ್ತಿಲ್ಲ. ಹಿಂದಿನ ಜನ್ಮದ ಕರ್ಮ ಏನ್ ಮಾಡೀವಿ ಗೊತ್ತಿಲ್ಲ. ಮತ್ ಈ ಜನ್ಮದಾಗ ಸಹಿತ ಎಂತ ಕರ್ಮ ಮಾಡ್ಲಕತ್ತೀವಿ ಅದ್ರ ಬಗ್ಗೆನು ಪರಿಜ್ಞಾನ ಇಲ್ಲ, ಒಂದು ಸ್ವಲ್ಪನೂ ವಿಚಾರ ಇಲ್ಲ. ಸುಮ್ಮನೆ ಬದುಕ್ಲಕತ್ತೀವಿ. ಮುಂಜಾನೆ ಹಿಡಿದು ಸಂಜೆ ತನ ಏನೇನೋ ಮಾಡ್ಕೋತ ಅದು ಮೋಕ್ಷಕ್ಕ ಕರ್ಕೊಂಡು ಹೋಗ್ತದೋ ಏನು ಬಂಧನಕ್ಕೆ ಕರ್ಕೊಂಡು ಹೋಗ್ತದೋ. ಸುಮ್ಮ ಕೈಗೆ ಸಿಕ್ಕದ್ದು ಪಶು ಏನು ಬಂದದು ಹಸುರ ಕಂಡಡೆ ಹಸುವನು ಅಂತ. ಹಸುರು ಕಂಡ್ರ ಎಳ್ಕೊಂಡು ಹೋಗಂತ ಒಂದು ದನ ಇದ್ದಂಗ ಬದುಕ್ಲಕತ್ತೀವಿ. ಸುಮ್ಮ ಎಲ್ಲಿ ಹತ್ತಿಗದ ಅಲ್ಲಿ ಇಂದು, ಎಲ್ಲಿ ಬೆಚ್ಚಗದ ಅಲ್ಲಿ ಮನೆಗೆ ಎದ್ದು ಹೋಗೋ ಪ್ರಾಣಿಗಳಿಗತ್ತೆ ಬದುಕ್ಲಕತ್ತೀವಿ. ಒಂದು ಚೂರು ವಿಚಾರ ಇಲ್ಲ. ವಿಚಾರ ಇಲ್ಲದೆ ಅವಿಚಾರಿಗಳಾಗಿ ಬದುಕಲಿಕತ್ತೀವಿ ನಾವು. ಇಲ್ಲಿ ಅಜ್ಞಾನಿ ಅಂತಂದ್ರೆ ಏನದ, ಈ ಬದುಕಿನ ಉದ್ದೇಶ ಏನು, ನಾನು ಮನುಷ್ಯನಾಗಿ ಯಾಕೆ ಹುಟ್ಟಿ ಬಂದೀನಿ, ನಾನು ಏನ್ ಮಾಡ್ಬೇಕದ, ನಾನು ಏನು ಮಾಡ್ಲಿಕ್ಕತ್ತೀನಿ, ಇದೆಲ್ಲ ವಿಚಾರ ಮಾಡೋದಕ್ಕೆ ಜ್ಞಾನ ಅಂತ. ಇದು ಯಾವುದು ವಿಚಾರ ಇರ್ಲಾರ್ದೆ ಬದುಕೋದಕ್ಕ ಅಜ್ಞಾನ ಅಂತ. ವಿಚಾರ ಅನ್ನೋದು ಹೆಂಗಿರ್ಬೇಕಂತಂದ್ರ ಎಷ್ಟು ಜಾಗ್ರ ಇರಬೇಕು ಅನ್ನೋದಕ್ಕ ಒಂದು ದೃಷ್ಟಾಂತ ಕೊಡ್ತಾರೆ ಮಹಾತ್ಮರು. ಏನು ದೃಷ್ಟಾಂತ ಅಂದ್ರ, ಒಬ್ಬ ಮಾಂಸಾಹಾರದ ಮನೆ, ಮಾಂಸಾಹಾರಿ ಕುಡಿಯೋವನು ತಿನ್ನವನು ಎರಡು ಇರ್ತಾರ. ಯಾರ ಮನ್ಯಾಗ ಮಾಂಸಾಹಾರ ಇರ್ತದ ಅವ್ರ ಮನ್ಯಾಗ ಕುಡಿಯೋ ಪದ್ಧತಿ ಏನು ಕೆಟ್ಟ ಅನ್ಸಂಗಿಲ್ಲ ಅವ್ರಿಗೆ. ಕುಡಿಯೋದು ತಿನ್ನೋದು ಎರಡು ಅಣ್ಣ ತಮ್ಮ ಇದ್ದಂಗ. ಅದು ಏನತ್ತದ, ಒಂದು ದಿನ ಅವನ ಹೆಂಡತಿಗೆ 1 kg ಮಟನ್ ತಂದು ಕೊಡ್ತಾನ. ಅಡಿಗೆ ಮಾಡು ಇವತ್ತ, ಚೆನ್ನಾಗಿ ಊಟ ಮಾಡಮು ಅಂತ ಹೇಳಿ 1 kg ಮಟನ್ ತಂದು ಕೊಟ್ಟಿರ್ತಾನ. 1 kg ಮಟನ್ ತಂದು ಕೊಟ್ಟ ಕೂಡ್ಲೇನೆ ಆಕಿ ಹೆಂಡತಿ ಏನ್ ಮಾಡಿರ್ತಾಳ ಪಾಪ, ಅವ್ರ ಮನೆಯವ್ರು ಯಾರೋ ತಮ್ಮ ಅಣ್ಣ ಯಾರೋ ಬಂದಿರ್ತಾರ, ಅವಕ್ಕೇನಾದ್ರೆ ಕೊಟ್ಟು ಕಳಿಸ್ಬೇಕು ಅಂತೇಳಿ ಆಕಿ ಮನಸ್ಸಾಗಿರ್ತದ. ಅದು ಕೊಟ್ಟು ಕಳಿಸ್ಲಕ್ ಮನ್ಯಾಗ ಏನು ಇರಂಗಿಲ್ಲ. ಅಕ್ಕ ಅದಕ್ಕೆ ಏನ್ ಮಾಡ್ಬೇಕು, ಏನಾರು ಒಂದು ಕಳಿಸ್ಬೇಕಲ್ಲ. ಪಾಪ ಏನ್ ಮಟನ್ ತಂದು ಇಟ್ಟಿರ್ತಾನ, ಆ ಮಟನ್ನೇ ಹಾಕಿ ಏನ್ ಮಾಡ್ಬಿಡ್ತಾಳ, ಇದು ತಗೊಂಡು ಹೋಗಿ ಮಾಡ್ಕೊಂಡು ಉಂಡ್ರಪ್ಪ ಚಪ್ಪಾಟ ಹೊಟ್ಟು ಕೂಡ್ಲೆ ಅವ ಮಧ್ಯಾಹ್ನ ಊಟಕ್ಕೆ ಬರ್ತಾನ. ಈಕೆ ಜನರೆಲ್ಲ ಈ ರೊಟ್ಟಿ ಚಪಾತಿ ಅನ್ನ ಸಾರು ಮಾಡಿಟ್ಟಿರ್ತಾಳ. ಮತ್ತ ಮಟನ್ ತಂದು ಕೊಟ್ಟಿದ್ದೆ ಅಡಿಗೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರ. ಮತ್ತೆ ಅವಳು ಗಂಡಗನೂ ಸಂಭಾಳಿಸ್ಬೇಕು, ಅವ್ರ ಮನೆಯವರು ಬಡವರು ಇರ್ತಾರ ಅವ್ರಿಗೆ ಸಂಭಾಳಿಸ್ಬೇಕು. ಅವಾಗ ಆಕೆ ಒಂದು ಸುಳ್ಳು ಹೇಳ್ಬೇಕು. ಏನ್ ಸುಳ್ಳು ಹೇಳ್ತಾರ, ಒಂದು ಬ್ಯಾಡ್ ಅಂದ್ರೂ ತಂದು ಮನ್ಯಾಗ ಮೂಲ ಮಾಡಿರೋದು ಬೆಕ್ಕ, ಆ ಬೆಕ್ಕ ತಿಂದು ಬಿಟ್ಟದ್ರಿ, ತಂದಿಟ್ಟದ್ದು ಬೆಕ್ಕ ತಿಂದು ಹಾಕಿಬಿಟ್ಟದ. ಈಗ ನೀವೇನ್ ಮಾಡ್ತಿದ್ರಿ ಅಂತ ಸುದ್ದಿ ಬಂತಂದ್ರ, ನೀವೇನೋ ತಂದಿಟ್ಟದ್ದು ಯಾವ್ದೋ ಪ್ರಾಣಿ ತಿಂದದ ಅಂತಂದ್ರೆ ನೀವೇನ್ ಮಾಡ್ತೀರಿ, ಹೋಲ್ ಬಿಡು ಅಂತೀರ, ಏನ್ ಅದಂಗಾಯ್ತು ಅಂತೀರ, ಏನ್ ಮಾಡ್ತೀರಿ ನೀವು? ಸುಮ್ಮಾಗಿ ಬಿಡ್ತೀರ? ಇಲ್ಲ, ವಿಚಾರ ಇಲ್ಲದ ಬದುಕಿದು. ಅವ ವಿಚಾರ ಮಾಡ್ತಾನ. ಇದೇ ಇಲ್ಲಿರೋದೇ ಮಜಾ ಇರೋದು. ಎಲ್ಲ ಸುಮ್ನೆ ಹೋಲ್ಬಿಡು ಆಯ್ತು ಹೋಲ್ಬಿಡು, ವಿಚಾರ ಇಲ್ಲ. ಏನ್ ಬಂದಷ್ಟು ಬರ್ಲಿ, ಆದಾಟ ಅಲ್ಲಿ ವಾದಾಟ ಅಲ್ಲಿ, ವಿಚಾರ ಇಲ್ಲದ ಬದುಕು. ಅವ ನಮ್ಮಂಗೆ ಅವಿಚಾರಿ ಆಗಿದ್ದಂತಂದ್ರ ಅವ ಏನ್ ಮಾಡ್ತಿದ್ದ, ಹೋಲ್ಬಿಡ ಅಂತ. ಈಗ ಅವ ವಿಚಾರ ಮಾಡದ, ಅದು ಬೆಕ್ಕ ಎಲ್ಲೆಲ್ಲ ಹಿಡ್ಕೊಂಬರ್ರಿ ಅನ್ನೋ, ಬೆಕ್ಕ ತಗೊಂಬರ್ರಿ ಕಟ್ಟಿ ಹಾಕ್ರಿ ಇಲ್ಲ ಅನ್ಕಂದ, ಕಟ್ಟಿ ಹಾಕಿದ, ಮಗನಿಗೆ ಕರೆದ,
ಮಗನೇ ಬಾ ಇಲ್ಲ ಮಗಳನ್ನ ಅಂಗಡಿಗೆ ಹೋಗು ಒಂದ್ 10 ನಿಮಿಷದಾಗ ತಕ್ಕಡಿ ಹೊಳಿ ತಂದು ಕೊಡ್ತೀವಿ ಅಂತ ಹೇಳಿ ಅವ್ರ ಅಂಗಡಿಯಿಂದ ತಕ್ಕಡಿ ತಗೊಂಬ ಅಂತ ತಕ್ಕಡಿ ತಗೊಂಬ ಅಂಗಡಿಯಿಂದ ತಕ್ಕಡಿ ತಂದ್ರು ಬೆಕ್ಕ ತಂದು ಆ ಬೆಕ್ಕಿ ಒಂದ್ ಕಡೆ ಇಟ್ಟ ಈ ಕಡೆ ಕಲ್ಲಿಟ್ಟ ಆ ಕಲ್ಲಿಟ್ಟ ಅದು ಬೆಕ್ಕದ 700-800 ಗ್ರಾಮ್ ತಂದದ ಮಾಂಸ 1 ಕಿಲೋ ಕಿದರ್ಗಯ ಎಕಡೆ ಹೋಯ್ತು ನನ್ನ ಮಾಂಸ ಬೆಕ್ಕ ತೂಕನೇ 800 ಗ್ರಾಮ್ ಅದು. ಒಂದ್ ವೇಳೆ ಅದು 1 kg ಮಟನ್ ತಿಂದಿತ್ತು ಅಂತಂದ್ರ ಅದ್ರ ತೂಕ ಎಷ್ಟಿರ್ಬೇಕಿತ್ತು? ಬೆಕ್ಕಿನ ತೂಕ ಪ್ಲಸ್ 1 kg ಮಟನ್ 1.5 kg ಇರ್ಬೇಕಿತ್ತ ಬೇಡ? ಎಲ್ಲಾಯ್ತು ನನ್ ಮಟನ್ ಅಂತೇಳಿ ಬಿಗಿದ್ನಂತ. ಬಿಗಿದಾಗ ಏನಾಯ್ತು, ಆಕಿ ಇದ್ದಂಗೆ ಹೇಳ್ಬೇಕಾಯ್ತಂತ ವಿಚಾರ. ಹೋಲ್ಬಿಡು ಅಂತ ಸಡಲ್ ಬಿಟ್ಟಂಗ ಎಲ್ಲ ಮರಿಗಳ ಸಂಖ್ಯೆ, ಅವಿಚಾರದ ಸಂಖ್ಯೆ ಜಾಸ್ತಿ ಆಗ್ತದೆ. ಒಂದ್ ಸ್ವಲ್ಪ ವಿಚಾರ ಮಾಡಿ ಬಂದೋಬಸ್ತ್ ಮಾಡಿದ್ರೆ ಎಲ್ಲ ಲೈನಿಗೆ ಬರ್ತದೆ ಪರಿಸ್ಥಿತಿ. ಅದಕ್ಕ ಹಿಂಗ ಏನಾಗ್ಯದ, ಸರ್ವಜ್ಞ ಅನ್ನೋ ಶಬ್ದ ಏನದ ಅಂತಂದ್ರ ನಮ್ಮ ಜನ್ಮದ ನಮ್ಮ ಬದುಕಿನ ಬಗ್ಗೆ ನಮ್ಗೇನೇನು ಗೊತ್ತಿಲ್ಲ. ಆದ್ರ ಈ ಪರಮಾತ್ಮ ಹೆಂಗ ಸರ್ವಜ್ಞ ಅದನ ಇವ ಅಂತಂದ್ರೆ, ಈ 84 ಲಕ್ಷ ಜೀವರಾಶಿಗಳೇನದವಲ್ಲ, ಈ 84 ಲಕ್ಷ ಜೀವರಾಶಿಗಳು ಇನ್ನ ಎಷ್ಟು ಕರ್ಮ ಇದರದು ಸಂಚಿತ ಕರ್ಮ ಇನ್ನ ಎಷ್ಟು ಉಳಿದದಂತ ಯಾವನಿಗೆ ಗೊತ್ತದ? ಈಶ್ವರನಿಗೆ ಗೊತ್ತದ. ಮತ್ತ ಹಿಂದೆ ಏಸು ಜನ್ಮ ಹೆಚ್ಚಿ ಬಂದದ ಅಂತನೂ ಈಶ್ವರ ಗೊತ್ತದ. ಮತ್ತ ಇದು ಮಾಡಿದ ಕರ್ಮದ ಪ್ರಕಾರ ಮುಂದೆ ಇನ್ನ ಇದು ಎಷ್ಟು ಜನ್ಮ ಎತ್ತಬೇಕು ಅನ್ನೋದು ಈಶ್ವರ ಗೊತ್ತದ. ಮತ್ತೆ ಯಾವ ಜನ್ಮ ಎತ್ತಿ ಏನೇನು ಭೋಗಿಸಬೇಕು ಇದನ್ನು ಈಶ್ವರ ಸರ್ವಜ್ಞ ಎಲ್ಲ ಗೊತ್ತು. ಎಲ್ಲ ಏನ್ ಮಣ್ಣು ಗೊತ್ತು, ಏನ್ ಗೊತ್ತದ ಅಂದ್ರೆ ಇವೆಲ್ಲ ಗೊತ್ತದ ನೋಡ್ರಿ ಅವನಿಗೆ. ಬರ್ಕೋರಿ ಒಂದ್ ಕಡೆ ಏನೇನು ಗೊತ್ತದ, ಹಿಂದೆ ಎಷ್ಟು ಜನ್ಮ ಎತ್ತಿ ಬಂದದ, ಮತ್ತೆ ಮುಂದೆ ಇನ್ನ ಎಷ್ಟು ಜನ್ಮ ಎತ್ತಬೇಕಾಗ್ಯದ. 2 ಪಾಯಿಂಟ್ ಗೊತ್ತಾಯ್ತಾ? ಪೂರ್ವ ಜನ್ಮಗಳ ಸಂಖ್ಯೆ, ಪುನರ್ಜನ್ಮಗಳ ಸಂಖ್ಯೆ, ಮತ್ತೇನದ ಸಂಚಿತ ಪ್ರಮಾಣದ ಕರ್ಮ ಮತ್ತು ಏನದ ಪ್ರಾರಬ್ಧ ಕರ್ಮದ ಪ್ರಮಾಣ. ಇನ್ನ ಏನೇನು ಭೋಗಿಸಬೇಕು, ಪ್ರಾರಬ್ಧ ಕರ್ಮ ಯಾವ ಜನ್ಮದಾಗ ಏನೇನು ಭೋಗಿಸಬೇಕು ಅದು ಪ್ರಾರಬ್ಧ ಕರ್ಮದ ಪ್ರಮಾಣ, ಸಂಚಿತ ಪ್ರಮಾಣದ ಕರ್ಮ ಇದು ಸಂಚಿತ ಕರ್ಮದ ಪ್ರಮಾಣ. ಇವು 4 ಗೊತ್ತವ ನೋಡ್ರಿ ಅವನಿಗೆ, ಅದಕ್ಕೆ ಸರ್ವಜ್ಞ ಅಂತಾರ ಅವನಿಗೆ. ಇವ್ 4 ಒಂದರೆ ಗೊತ್ತದ ನಿಮಗೆ? ಬಂದಿದ್ ಬಿಡ್ರಿ 84 ಲಕ್ಷ ಬಿಡ್ರಿ, ನಿಮ್ದರೆ ನಿಮಗೆ ಗೊತ್ತದೇನು? ವಿಚಾರ ಮಾಡಿದ್ರೆ ಎಲ್ಲ ಗೊತ್ತಾಗ್ತದ. ಬಸವಣ್ಣವರು 7 ಜನ್ಮದ್ ಬರ್ದಾರ, ಪ್ರಭುದೇವರು 3 ಜನ್ಮದ್ ಬರ್ದಾರ, ಅಕ್ಕಮಾದೇವಿ ಅಂತೂ 84 ಲಕ್ಷ ಜನ್ಮದ್ ಬರ್ದಾಳಕ್ಕೆ, ಎಲ್ಲನೂ ಬರ್ದಾವ. ಯಾವ ಜನ್ಮದ ಒಟ್ಟು ಬಂದು ಏನೇನ್ ಮಾಡಿನಂತ. ಜ್ಞಾನಿ ಅಜ್ಞಾನಿ ಗೊತ್ತಾಯ್ತಾ? ಸರ್ವಜ್ಞ, ನಾವು ಅಲ್ಪಜ್ಞ, ಏನೇನು ಗೊತ್ತಿಲ್ಲ. ಸರ್ವಜ್ಞದ ಅರ್ಥ ಗೊತ್ತಾಯ್ತಾ? ಇವೆಲ್ಲ ಗೊತ್ತಿದ್ದಕ್ಕೆ ಸರ್ವಜ್ಞ. ಮುಂದ ಮಹೇಶ್ ಏನೇನು ಜಗತ್ತಿನಾಗ ನಿಮಗ ಆಸರೆ ಆಗುವಂತ ಶಕ್ತಿಗಳಲ್ಲವ, ಆ ಶಕ್ತಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡುತ್ತಾನ, ನಿಮ್ಮ ಸೇವೆ ಮಾಡುತ್ತಾನ ಈಶ್ವರ, ಮಹಾ ಈಶ ಪರಮಾತ್ಮ. ಅವನು ಏನ್ ಮಾಡ್ತಾನ, ಆ ಶಕ್ತಿಗಳನ್ನೆಲ್ಲ ನಿಮಗೆ ಒದಗಿಸಿ ನಿಮ್ಮ ಜೀವನ, ನಿಮ್ಮ ಭೋಗಗಳಿಗೆ ತಕ್ಕಂತೆ, ನಿಮ್ಮ ಆಯುಷ್ಯಗಳಿಗೆ ತಕ್ಕಂತೆ, ನಿಮ್ಮ ಜನ್ಮಗಳಿಗೆ ತಕ್ಕಂತೆ ಒಂದು ಚೂರು ಕಡಿಮೆ ಇರಲಾರ್ದಂಗ ಆ ಶಕ್ತಿಗಳಿಂದ ನಿಮ್ಮ ಸೇವೆ ಮಾಡುತ್ತಾನ.
ಅಂತ ಮಹೇಶ್ ಅದನವ, ಮಹೇಶ್. ಅಂತ ಮಹೇಶ, ಅವ ಭಗವಂತ, ಕೃಪಾನಿಧಿ, ಏನೆಲ್ಲ ಮಹೇಶನ ಸಮಾನಪ್ಪ ಗುರುವೇ ನೀನು, ಮಹೇಶನ ಸಮಾನಪ್ಪ ಗುರುವೇ ನೀನು. ಹರ ಮುನಿದರೆ ಗುರು ಕಾಯುವನು. ಹರ ಮುನಿದರೆ ಗುರು ಕಾಯುವನು ಅಂತಂದ್ರ ಪರಮಾತ್ಮ ಏನ್ ಮಾಡ್ತಾನ, ನಿಮ್ ಕರ್ಮಕ್ಕೆ ತಕ್ಕಂತೆ ಭೋಗ ಕೊಟ್ಟು ಯಾವಾಗ ಏನ್ ಶಿಕ್ಷೆ ಆಗ್ಬೇಕ ಶಿಕ್ಷೆ ಹಚ್ಚಿಬಿಡ್ತಾನ, ಮಾಡ ಅನುಭವಿಸ ಮಗನೇ. ಆದ್ರ ಶಿಕ್ಷೆ ಅನುಭವಿಸ್ಲಕ್ಕ ಹಚ್ಚನ. ಶಿಕ್ಷೆ ಅನುಭವಿಸ್ಲಕ್ಕ ಹತ್ತನ ಏನ್ ಮಾಡ್ಬೇಕು, ಆವಾಗ ಶಿಕ್ಷೆ ಅನುಭವಿಸೋದ್ರ ಬದಲಿ ಗುರುವಿಗೆ ಶರಣಾಗಿಬಿಟ್ರೆ ಗುರು ಕಾಪಾಡಿಬಿಡ್ತಾನೆ. ಹರ ಮುನಿದರೆ ಗುರು ಕಾಯುವನು. ಹೆಂಗ್ ಕಾಯ್ತಾನ, ಏನಾರ ಗೊತ್ತದ ನಿಮ್ಗ ಕಥೆಗಳು, ಏನಾರ ಗೊತ್ತದ ದೃಷ್ಟಾಂತಗಳು? ಈ ಲೌಕಿಕ ಭೋಗದ ನಿಮ್ಮ ಒಂದು ಜೀವನದೊಳಗಿರುವಂತ ಘೋರವಾದಂತ ಅನುಭವಗಳು ಏನ್ ನಡೆದವ ಅವೆಲ್ಲ ಮರ್ತಿಲಿ ಕುಂತಿರಿ, ತಣ್ಣಗದ ಇಲ್ಲ ಈ ಪರಿಸ್ಥಿತಿ. ಅದರಿಂದ ತಂಪು ಸಿಗ್ತದ ಇಲ್ಲ ಇಲ್ಲಿ ಸತ್ಸಂಗದ? ಏನ್ ಅಲ್ಲಿಗಿದ ಘೋರ ಅನಿಸ್ಲಕತ್ತದ ಇಲ್ಲಿ? ಅಲ್ಲಿ ಹೊಗಳಿದ್ರ ಬೈದಂಗ ಆಗ್ತಿರ್ತದ, ಇಲ್ಲಿ ಬೈದ್ರ ಹೊಗಳದಂಗ ಆಗ್ತಿರ್ತದ. ಸಂಸಾರದಾಗ ನಕ್ಕರ ಸತ್ತಂಗ ಆಗ್ತಿರ್ತದ, ಇಲ್ಲಿ ಹತ್ರ ನಕ್ಕಂಗ ಆನಂದ ಆಗ್ತದೆ. ಸತ್ಸಂಗದಾಗ ಹತ್ರ ಆನಂದ ಆಗ್ತದೆ. ಸಂಸಾರದಾಗ ಹತ್ರ ನಕ್ಕಂಗ ಆಗ್ತದ, ನಕ್ಕರ ಹತ್ತಂಗ ಆಗ್ತದ. ಹೆಂಗದ ನೋಡ್ರಿ, ಎಲ್ಲ ಉಲ್ಟಾ. ಇಲ್ಲಿ ಎಷ್ಟು ಅಳತೀರಿ, ಕಣ್ಣ ನೀರು ಸ್ಫುರಿಸಿದಷ್ಟೆಲ್ಲ ಒಳಗೆ ಆನಂದ ಆಗ್ತಿರುತ್ತೆ. ಅಲ್ಲಿ ಎಷ್ಟು ಆನಂದ ಪಡ್ತೀರಿ ಅಷ್ಟು ಕಣ್ಣೀರು ಸುರಿಸ್ಬೇಕಾಗ್ತದೆ. ಒಬ್ಬ ಬಹಳ ಕಷ್ಟದಾಗದನ, ಸಂಸಾರದ ಕಷ್ಟ ಬಹಳ ಅದ ಅಂತಂದ್ರೆ ಅದರ ಅರ್ಥ ಏನು? ಬಹಳ ಸುಖ ಅನುಭವಿಸಾನ ಒಂದು ಕಾಲಕ್ಕೆ, ಅದಕ್ಕೆ ಕಷ್ಟ ಅನುಭವಿಸ್ಲಕತ್ತಾನಂತಷ್ಟೇ. ಹಿಂಗ ಇದಕ್ಕ ಕಥೆ ಹೇಳ್ಕೊತ್ ಕೂತರ ಸಮಯ ಬಹಳ ಆಗ್ತದ. ಮತ್ತೆ ಯಾವಾಗಾರ ಟೈಮ್ ಸಿಕ್ಕಾಗ ಹೇಳ್ರಿ. ಹರ ಮುನಿದರೆ ಗುರು ಕಾಯುವನು ಅಂದ್ರೆ ಹೆಂಗ್ ಕಾಯ್ತಾನ ಅನ್ನೋದ್ರ ಬಗ್ಗೆ ಒಂದು ದೃಷ್ಟಾಂತ ಅದ. ನಾವು ಪಾಠ ಮುಂದುವರಿಸಬೇಕಾಗ್ಯದ, ಅದಕ್ಕೆ ಆ ದೃಷ್ಟಾಂತ ಹೇಳಂಗಿಲ್ಲ ಇವತ್ತ. ಮತ್ತೊಂದ್ಸಾರಿ ಯಾವಾಗಾರ ಕೇಳಿದಾಗ ಹೇಳ್ತೇನೆ. ಏನಾಯ್ತು, ಇವತ್ತ ತನ್ನ ಒಂದು ಸ್ಥಿತಿ ತತ್ವದೃಷ್ಟಿ ಹೇಳಿ ಗುರುವನ್ನ ಪ್ರಶಂಸೆ ಮಾಡ್ದ, ಗುರುವಿನ ಸ್ತುತಿ ಮಾಡ್ದ. ನೀ ಮಹೇಶ ಅದಿ, ನೀ ಸರ್ವಜ್ಞ ಅದಿ, ಏನೆಲ್ಲ ಬಲ್ಲವದಿ ಪರಮಾತ್ಮ, ನೀನು ಕೃಪಾ ಸಾಗರ ಅದಿ, ನೀನು ದಯಾನಿಧಿ, ಬ್ರಹ್ಮ ಪರಮಾತ್ಮ ಅದಿ ಅಂತೇಳಿ ಗುರುವನ್ನ ಸ್ತುತಿ ಮಾಡಿ ತನ್ನ ಸ್ಥಿತಿಯನ್ನ ಹೇಳಿ ನನಗ ಈ ಲೌಕಿಕ ಕರ್ಮದ ಭಯದಿಂದ ಪಾರು ಮಾಡು, ಮತ್ತೆ ಈ ಕರ್ಮಗಳು ಉಂಟಾಗಿ ಮತ್ತೆ ಮತ್ತೆ ಹುಟ್ಟಿ ಬಂದು ಮತ್ತೆ ಮತ್ತೆ ಅದೇ ಮಾಡಿದ್ದೇ ಮಾಡೋದು, ಹುಟ್ಟಿದ್ದು ಸತ್ತದ್ದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ಅದೇ ತಾಯಿ ಗರ್ಭದಾಗ ಬರಂಗ್ ಮಾಡ್ಬೇಡಪ್ಪ ನನಗ ಅಂತೇಳಿ ಇದರಿಂದ ಮುಕ್ತ ಮಾಡು ಅಂತ ಬಂದೀನಿ ಅಂತ. ಈಗೇನಾಯ್ತು, 28ನೇ ಚೌಪಾಯಿ ಅಂದ್ರೆ 4 ಸಾಲಿನ ಪದ್ಯ. ಇದ್ರೊಳಗ 2 ಸಾಲಿನ ದೋಹಗಳು ಅದಾವ, 4 ಸಾಲಿನ ದೋಹಗಳು ಅದಾವ, 8 ಸಾಲಿನ ದೋಹಗಳು ಅದಾವ.
ಇಲ್ಲೇನಂತಾನ, ಈಗ ದುಃಖ ನಿವೃತ್ತಿಯ ಉಪಾಯ ಮಾಡ್ಬೇಕಲ್ಲ. ಈಗ ಈ ರೀತಿ ಕಷ್ಟದಾಗ ಬಂದಿನಿ, ನಾನು ಪಾರ್ ಮಾಡುವಂತ ಪ್ರಾರ್ಥನೆ ಮಾಡಿದ ಮೇಲೆ ದುಃಖ ನಿವೃತ್ತಿಯ ಉಪಾಯ ಹೆಂಗ, ಏನೇನ್ ಮಾಡಿ ಬಂದಿನಿ. ಇಲ್ಲಿ ಬರ್ಬೇಕಾದ್ರೆ ಮೊದಲು ನೀ ಏನೇನ್ ಮಾಡಿದಪ್ಪ, ಯಾರೇ ಹೊಸದಾಗಿ ಜಾಯಿನ್ ಆದ್ರಂದ್ರ ನಿಮ್ಗೇನ್ ಆಸಕ್ತಿ ಅದ, ಮೊದಲು ಏನ್ ಸಾಧನೆ ಮಾಡಿರಿ, ಏನ್ ಮಾಡ್ಕೊಂಡು ಇಲ್ಲಿ ತನ ಬಂದಿರಿ ಅಂತೇಳಿ ಹೆಂಗ್ ಗುರು ಆದವನ್ ಎನ್ಕ್ವೈರಿ ಮಾಡ್ತಾನಲ್ಲ, ಇವರ ಮಟ್ಟ ಯಾವುದು, ಎಲ್ಲಿ ಅದಾರ ಇವರು, ಏನ್ ತಿಳ್ಕೊಂಡಾರ, ಏನೇನಾರ ತಿಳ್ಕೊಂಡು ಮತ್ತೆ ಇಲ್ಲಿ ಬಂದು ಏನೇನಾರ ಗದ್ದಲಕ್ಕೆ ಬೀಳಂಗದಾರ ಅಂತ ಹೇಳಿ ಗುರು ಆದವನ್ ಮೊದಲೇ ಅವ್ರಿಗೆ ಎನ್ಕ್ವೈರಿ ಮಾಡ್ತಾನ. ಮಾಡಿ ಇವ್ರೇನ್ ಹೇಳ್ತಾರ, ಕರ್ಮ ಉಪಾಸನಾ ಕೀನೇ ಭಾರಿ. ಹುಟ್ಟಿದ ಹಿಡಿದು ಇಲ್ಲಿ ತನಕ ನಾವು ಏನ್ ಮಾಡ್ಕೊಂಡು ಬಂದೀವಿ ಅಂತಂದ್ರ 28ನೇ ಚೌಪಾಯದಾಗ ಹೇಳ್ತಾನ, ಕರ್ಮ ಮತ್ತು ಉಪಾಸನೆ. ಹುಟ್ಟಿದಕ್ಕಿಂತ ಮೊದಲೇ 8 ತಿಂಗಳ ಮೊದಲೇ ಗರ್ಭದಾಗಿದ್ದಾಗ ಲಿಂಗ ಕಟ್ಟಿ, ಮತ್ತ ಹುಟ್ಟಿದ ಮೇಲೆ ಒಂದು ಕೊಳ್ಳ ಲಿಂಗ ಕಟ್ಟಿ 8 ವರ್ಷಕ್ಕ ಗುರುವಿನ ಬಲ್ಲಿ ಹೋಗಿ ದೀಕ್ಷಾ ಮಾಡಿಸಿ ಲಿಂಗ ಕಟ್ಕೊಂಡು ಲಿಂಗ ಪೂಜಾ ಮಾಡ್ಲಕತ್ತೀವಿ. ದೇವರ ಗುಡಿಗೆ ಹೋಗಿ ಸಾವಿರ ಲಿಂಗ ಪೂಜಾ ಮಾಡ್ಲಕತ್ತೀವಿ. ಕಾಂಡ ದೇವರುಗಳು ಏನೇನದಾವ, 12 ಜ್ಯೋತಿರ್ಲಿಂಗಗಳು, 18 ಅವೇನ್ ಶಕ್ತಿಪೀಠಗಳು, ಮತ್ತಿನ್ನೇನೇನದಾವ ಎಲ್ಲ ಓಸ ದೇವರುಗಳು ತಿರುಗಿ ಅಷ್ಟಾದಶಿ ತೀರ್ಥಂಗಗಳು ಎಲ್ಲ ತಿರುಗಿಬಿಟ್ಟಿವಿ. ನಾವು ಯಾವುದು ಉಳಿಸಿಲ್ಲ. ರಾಜ ಮಹಾರಾಜರು ತ್ರಿಲೋಕಾಧಿಪತಿಗಳಿದೀವಿ ನಾವು. ಏನೆಲ್ಲ ಕರ್ಮ ಮಾಡಿವಿ, ಮತ್ತೇನ್ ಮಾಡಿವಿ, ಉಪಾಸನೆ, ಜಪ ತಪ ಧ್ಯಾನ ಮಾನಸಿಕವಾದ ಆರಾಧನೆ ಮಾಡಿವಿ, ಉಪಾಸನೆ ಮಾಡಿವಿ, ದೈಹಿಕವಾಗಿ ಬೇಕಾಷ್ಟು ಮಾಡಿವಿ. ಇಷ್ಟೆಲ್ಲ ಮಾಡಿದ್ರೆ ಏನಾಗ್ಯದಪ್ಪ ಅಂದ್ರೆ ಅವ್ರ ಅಧಿಕ ಜಗಪಾಸಿ ದಾರಿ ಅಂತಂದ್ರ ಕರ್ಮ ಅಂದ್ರೆ ಎಂತ ಕರ್ಮ ಮಾಡಿವಿ ಅಂದ್ರೆ ವೇದ ವಿಹಿತವಾದಂತ ವೇದಗಳಲ್ಲಿ ಏನ್ ಹೇಳ್ಯಾರ ಅಂತ ಕರ್ಮಗಳೇ ಮಾಡಿವಿ. ಸಕಾಮ ಕರ್ಮಗಳನ್ನೇ ಮಾಡಿವಿ, ಉಪಾಸನೆ ಕೂಡ ಮಾಡಿವಿ, ದೇವತಾ ಪೂಜೆ ಆರಾಧನೆಗಳನ್ನ ಮಾಡಿವಿ. ಈನೇ ಭಾರಿ ಅಂದ್ರೆ ಬಹಳ ಮಾಡಿಬಿಟ್ಟಿವಿ ನಾವು. ಬರೀ ಅದ್ರಾಗೆ ಅದೀವಿ ನಾವು. ಶುಭ ಸಂತತಿಗಳು ನಾವು ಪೂಜಾ ಪಾಠದಾಗೆ ಜೀವನ ಕಳೆದೀವಿ. ಯಜ್ಞ ಹೋಮ ಏನೇನ್ ಮಾಡಿವಿ ಎಲ್ಲ ಮಾಡಿವಿ. ಎಲ್ಲ ಮಾಡ್ಲಕ್ಕೆ ಏನೇನು ಉಳಿದಿಲ್ಲ ಅಷ್ಟು ಮಾಡ್ಕೊಂಡ್ ಬಂದಿವಿ. ಅವ್ರ ಅಧಿಕ ಜಗಪಾಸಿ ದಾರಿ ಅಂತಂದ್ರ ಅವುಗಳು ನಮ್ಮನ್ನ ಏನ್ ಮಾಡವ, ಮತ್ತಷ್ಟು ಜಗತ್ತಿನ ಬಂಧನದಲ್ಲಿಯೇ ಕಟ್ಟಿ ಹಾಕ್ಲಕತ್ತವ. ಈ ಜಗತ್ತಿನ ಪಾಚಿ ಅಂದ್ರೆ ಹಗ್ಗ, ದಾರಿ ಅಂದ್ರೆ ಕಟ್ಟಿ ಹಾಕ್ಯಾವ. ಅವ್ರ ಅದಕ್ಕೆ ಅವ್ ಇನ್ನ ಏನ್ ಮಾಡಿಬಿಟ್ಟವ, ಇನ್ನ ಈ ಜಗತ್ತಿನ ಲೌಕಿಕ ಬಂಧನದೊಳಗೆ ಒಯ್ದು ನಮಗ್ ಕಟ್ಟಿ ಹಾಕಿಬಿಟ್ಟವ. ನಾವು ಸಕಾಮ ಉಪಾಸನೆ ಮತ್ತ ಸಕಾಮ ಕರ್ಮಗಳನ್ನ ಮಾಡಿದ್ದಕ್ಕ ಆ ಫಲಭೋಗಗಳು ಹೆಚ್ಚಾಗಿ ಅವು ನಮ್ಗೆ ಏನ್ ಮಾಡಿಬಿಟ್ಟವ, ಇನ್ನೊಂದಿಷ್ಟು ಆ ಬಂಧನದಾಗೆ ಹಾಕಿಬಿಟ್ಟವ. ಪೂರ್ವದಲ್ಲಿ ನಾವು ಸಕಾಮ ಕರ್ಮಗಳನ್ನ ಮತ್ತು ಉಪಾಸನೆಗಳನ್ನ ಬಹಳವಾಗಿ ಮಾಡಿದ್ದೇವೆ. ಅವುಗಳಿಂದ ಇಚ್ಛಿತವಾದ ಮೋಕ್ಷ ರೂಪ ಫಲವು ಪ್ರಾಪ್ತಿ ಆಗಲೇ ಇಲ್ಲ. ತಿರುಗಿ ಸಂಸಾರವೇ ಹೆಚ್ಚಾಯ್ತು ಈ ಸಕಾಮ ಕರ್ಮದಿಂದ. ಅದಕ್ಕೆ ಒಂದು ಸೂಕ್ಷ್ಮ ವಿಷಯ ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ, ಜ್ಞಾನ ಇದು ದಾಟಿ ಮೋಕ್ಷಕ್ಕೆ ಹೋಗ್ಬೇಕು. ಧ್ಯಾನ ಚಳಕೆ ಇದೆ, ಬುಕ್ಕ ಗುರು ಶಾಸ್ತ್ರ ಇವೇ ಇಟ್ಕೊಂಡು ಕೂತಿದೆ ಹೇಳೋದು ಕೇಳೋದು ಮಾಡಿ ಇನ್ನೊಂದಿಟ್ಟು ಹೇಳೋದು ಕೇಳೋದು ಮಾಡ್ಕೊತ ಆದ್ರೆ ಜ್ಞಾನದಾಗ ಸಿಕ್ಕೊಂಡಿದ್ದವ್ರು ಅಂತೀವ್ರು. ಜ್ಞಾನದಿಂದಲೂ ಮೋಕ್ಷ ಹೊಂದಿಲ್ಲ. ಜ್ಞಾನದ ಹೆಸರಿನಲ್ಲಿರುವ ಗುರು ಮತ್ತು ಶಾಸ್ತ್ರ ಅದು ಒಂದು ರೀತಿ ಸುಂಬಳ. ಆ ಸುಂಬಳದಾಗ ನೊಣ ಸಿಕ್ಕೊಂಡಿದ್ದಂಗೆ ಬಿದ್ದು ಒಂದಿಷ್ಟು ಮಂದಿ ಕೂತು ತಲೆ ಹಾಕ್ತಿರ್ತಾರೆ, ಒಂದಿಷ್ಟು ಮಂದಿ ಕೂತು ಶಾಸ್ತ್ರ ಓದಿ ತಿಣಿಕಿ ಹೇಳ್ತಿರ್ತಾರೆ, ಅದರ ಅರ್ಥ ಮಾಡಿ ಹೇಳ್ತಿರ್ತಾರೆ. ಇದನ್ನೇ ಮೋಕ್ಷ ಅಂತ ತಿಳ್ಕೊಂಡಾರ. ಅದು ಅಲ್ಲ, ಅದನ್ನ ದಾಟಿ ಹೋಗ್ಬೇಕು. ಜ್ಞಾನದಾಗ ಸಿಕ್ಕೊಂಡ್ ಬೀಳಬಾರದು. ಜ್ಞಾನಕ್ಕೆ ಬರಬೇಕು, ಬಂದು ಅದರಿಂದ ದಾಟಬೇಕು. ನಿಮಗೆ ಜ್ಞಾನಕ್ಕೆ ಬಂದು ಹೇಳಕ್ಕೂ ಗೊತ್ತಾಗಲ್ದು, ಕೇಳಕ್ಕೂ ಗೊತ್ತಾಗಲ್ದು, ಜ್ಞಾನದ ವಿಷಯ ನಿಮಗೇನು ಮಾಡ್ಲಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರ ಹಿಂದಿನ ಸ್ಟೇಜಿಗೆ ಹೋಗ್ಬೇಕು. ಹಿಂದಿನ ಸ್ಟೇಜ್ ಯಾವುದು? ಉಪಾಸನೆ. ಇಲ್ಲಿ ನಿಮಗೆ ಸೆಟ್ ಆಗಲ್ದು, ಏನು ಹೇಳಿದ್ದು ತಿಳಿಯವಲ್ದು, ಅಥವಾ ಹೇಳಿದ್ದು ಮಾಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ,
ನಮ್ಮ ಕಡೆಯಿಂದ ಏನೂ ಇಲ್ಲಿ ಮಾಡ್ಲಕ್ ಆಗ್ತಾ ಇಲ್ಲ ಅಂದ್ರೆ ನಾಲಾಯಕರದೀವಿ, ನಾವು ಇನ್ನ ಜ್ಞಾನಕ್ಕೆ ಬರ್ಲಕ್ಕ ಅಯೋಗ್ಯರದೀವಿ ಅಂತೇಳಿ ತಿಳ್ಕೊಂಡು ಇದರಿಂದ ಹಿಂದಕ್ಕೆ ಕರ್ಕೊಂಡು ಒಂದು ಕಡೆ ಮೂಲೆ ಕುಂತು ಉಪಾಸನೆ ಮಾಡ್ಬೇಕು, ತಪಸ್ಸು ಮಾಡ್ಬೇಕು, ಜಪ ಮಾಡ್ಬೇಕು. ಮಂತ್ರದ ಏನ್ ಮಾಡ್ಬೇಕು? ಪ್ರಣವೋಪಾಸಕರಂತಾರ. ಪ್ರಣವ ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೋತ್ ಕುಂದಿರ್ಬೇಕು. ನಿಶ್ಚಲ ಚಿತ್ತ ಸಾಧನೆ ಸರಿಗಿರ್ಲಾರ್ದಕ್ಕ ಬೇವಕೂಪರಿಗೆ ನಾಲಾಯಕರಿಗೆ ಜ್ಞಾನ ಹತ್ತಂಗಿಲ್ಲ. ತಿಳ್ಕೊಂಡ್ಬಿಡ್ರಿ, ಜ್ಞಾನದಾಗ ಬಂದು ಕೂತರು ಏನೂ ಮಾಡ್ಲಿಕ್ಕೆ ಮನಸ್ಸಾಗಂಗಿಲ್ಲ. ಮನಸ್ಸು ನಿಶ್ಚಲವಾಗಿ ಸಂಸಾರದಾಗೆ ಮುಳುಗಿ ಬಿಟ್ಟಿರ್ತದ, ಈ ಕಡೆ ಬರ್ಲಿಕ್ಕೆ ಆಗಂಗಿಲ್ಲ. ಇಲ್ಲಿ ನಾವು ಏನೇನ್ ಬೈತೀವಿ, ನಾವು ನಿಮಗ್ ಬೈಯೋದಲ್ಲ ಇದು, ನಾವು ನಿಮ್ಗೆ ಏನ್ ಬೈದ್ರೂ ಉಪಯೋಗ ಇಲ್ಲ. ನೀವು ನಿಮ್ ಮನ್ಸಿಗೆ ಬೈಕೋಬೇಕು, ಅಲ್ಲೇ ಬೇಕೂಪ ಎಲೆ ಮೂರ್ಖ ಇದೇ ಮಾಡ್ಕೋತ ಹೊಂಟಿದೆಲ್ಲ, ಈ ಕಡೆ ಆಧ್ಯಾತ್ಮ ಸಾಧನೆ ಮಾಡಂಬ ಅಂತೇಳಿ ನಿಮ್ಮ ಮನಸ್ಸಿಗೆ ನೀವು ಬೈಕೋಬೇಕು. ಬೈದಾಗೆ ಅದು ಸೂಕ್ಷ್ಮ ಶರೀರ ಮತ್ತೆ ನಿಮ್ ಕಂಟ್ರೋಲಿಗೆ ಬರ್ತದ. ನಿಮಗ್ ಸೂಕ್ಷ್ಮ ಶರೀರ ಕಂಟ್ರೋಲಿಗೆ ಬರ್ಲಿಲ್ಲ ಅಂತಂದ್ರೆ ಇವತ್ತೇ ಪಾಠ ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ, ನಿಮ್ ಮನ್ಯಾಗ ನೀವು ಕೂತು ಏನಾಗಬೇಕು? ಪ್ರಣವೋಪಾಸಕರಾಗ್ಬೇಕು. ಓಂ ನಮ ಶಿವಾಯ ಮಂತ್ರ ಹೇಳ್ಕೋತೋರಿ. ಜೈ ಶುದ್ಧ ಬ್ರಹ್ಮ, ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣ ಶುದ್ಧ ಬ್ರಹ್ಮಣೇ ನಮ ಏನೇನ್ ಅನ್ಬೇಕಂತೀರಿ. ಯಾವುದೋ ಮಂತ್ರ ಅಂದ್ರೆ ನಿಮಗೆ ಆತ್ಮಕ್ಕೆ ರೀಚ್ ಆಗ್ತೀರಿ, ಆ ಮಂತ್ರ ಹೇಳ. ಪ್ರಣವೋಪಾಸಕರ ಆಯ್ತು. ಪ್ರಣವೋಪಾಸನೆ ಮಾಡೋದಕ್ಕೂ ಒಂದ್ ಕಡೆ ಕೂತು ನನಗೆ ಧ್ಯಾನ ಮಾಡ್ಲಕ್ ಆಗಲ್ಲಾಗ್ಯದ್ರಿ ಅಂತ ನಿಮಗೇನ ಇದನ್ನೂ ಮಾಡ್ಲಕ್ ನಾನು ನಾಲಾಯಕದೀನಿ ಅಂತ ಹೇಳಿ ಅದನ್ನು ಗೊತ್ತು ಮಾಡ್ಕೊಡ್ರಿ. ನೀವು ಎದಕ್ ಲಾಯಕದೀರಿ ನಿಮ್ಮದ್ ನೀವು ಟೆಸ್ಟ್ ಮಾಡ್ಕೊಳ್ರಿ. ಪ್ರಣವೋಪಾಸನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಒಂದ್ ಯಾವಾಗಾರ ಕರ್ಮ ಮಾಡ್ರಿ. ಪ್ರತೀಕೋಪಾಸಕರಂತ. ಪ್ರತೀಕ ಅಂದ್ರೆ ದೇವರ ಹೆಸರಿನಲ್ಲಿ ಒಂದ್ ಯಾವ್ದೋ ಮೂರ್ತಿನೋ ವಿಗ್ರಹನೋ ಲಿಂಗನೋ ಮಣ್ಣೋ ಸುಡುಗಾಡೋ ಏನೇನೋ ಇಟ್ಕೊಂಡು ಕುಂತು ಅದ್ರ ಮೇಲೆ ನೀರ್ ಹಚ್ಚೋದು, ವಿಭೂತಿ ಹಚ್ಚೋದು, ಗಂಧ ಹಚ್ಚೋದು, ಊದ್ಬತ್ತಿ ಬೆಳಗೋದು, ದೀಪ ಹಚ್ಚೋದು, ಧೂಪ ಹಚ್ಚೋದು ಏನಾರ ಮಾಡಿ ಒಂದು ಮಣ್ಣು ಹೆಂಟಿ ತಗೊಂಡು ಪೂಜೆ ಮಾಡಿದ್ರು ಅದು ಎಲ್ಲ ಪ್ರತೀಕೋಪಾಸನೆನೆ. ಕುರಿ ಹಿಕ್ಕಿ ತಗೊಂಡು ಪೂಜೆ ಮಾಡಿದವ್ರದ, ಹೆಣ್ಣಿನ ಮೊಲೆಯ ತೊಟ್ಟನ್ನೇ ಲಿಂಗ ಎತ್ತು ಪೂಜೆ ಮಾಡಿದವ್ರದ ಎಲ್ಲರೂ ಮಾಡೋದು. ಎಲ್ಲರೂ ಮಾಡಿ ಅವ್ರು ಇವತ್ತ ಕೀರ್ತಿ ಶಾಶ್ವತ ಕೀರ್ತಿವಂತರಾಗ್ಯಾರ. ಯಾಕಂದ್ರೆ ಅವ್ರು ಆ ಮಟ್ಟದ ಭಕ್ತಿ ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ಯಾರ. ಹಿಂಗಾಗಿ ಈ ಒಂದು ಪ್ರಣವೋಪಾಸನೆ ಮಾಡೋದಕ್ಕೂ ನಾಲಾಯಕರದೀವಿ ಅಂತಂದ್ರೆ ಪ್ರತೀಕೋಪಾಸನೆ ಇಟ್ಕೊಂಡು ಕುಂದ್ರಿ. ಮತ್ತೊಂದು ಯಾವ್ದಾರ ಮೂರ್ತಿನೋ ಏನೋ ಇಟ್ಕೊಂಡು ಕೂತು ಮಾಡಿ. ಪ್ರತೀಕೋಪಾಸನೆಯಲ್ಲಿ ನಿಷ್ಕಾಮ ಕರ್ಮ ಮಾಡಿದ್ರೆ ಮೋಕ್ಷದ ಕಡೆ ಬರ್ತೀವಿ. ನಿಷ್ಕಾಮ ಕರ್ಮ ಹೆಂಗ್ ಮಾಡ್ಬೇಕ್ರಿ ಗೊತ್ತಾಗಲ್ದು, ಏನು ಫಲ ಇರ್ಲಿಲ್ಲ ಅಂತಂದ್ರೆ ಇದು ಮಾಡೋದ್ರಿಂದ ಏನು ಉಪಯೋಗ ಅದ, ಇನ್ನ ನಿಮಗೆ ಸಂಶಯ ನಿವೃತ್ತಿ ಆಗಿಲ್ಲ ಅಂತಂದ್ರೆ ಸುಕಾಮ ಕರ್ಮ ಮಾಡಿ. ಸಕಾಮ ಕರ್ಮ ಮಾಡಿ ಮತ್ತೆ ಬೇಡ್ಕೊತ ದೇಶ ಅಂದ್ರಿ ಎಲ್ಲೆಲ್ಲಿ ಮೂರ್ತಿಗಳದಾವ, ಎಲ್ಲೆಲ್ಲಿ ಗುಡಿಗಳದಾವ, ಗುಡಿಗಳಿಗೆ ತಿರುಕೋತ ಕಲ್ಲು ಮೂರ್ತಿಗಳ ದರ್ಶನ ಮಾಡ್ಕೊತ ಕೆಲವೊಂದ್ ಕಡೆ ಕಲ್ಲಿನ ಮೂರ್ತಿ ಇಟ್ಟಾರ, ಕೆಲವೊಂದ್ ಕಡೆ ಬಂಗಾರ ಮೂರ್ತಿ ಇಟ್ಟಾರ. ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ ಏನ್ ಮಾಡ್ಬೇಕು? ಸಕಾಮ ಕರ್ಮಿಗಳು, ಸಕಾಮ ಉಪಾಸಕರಾಗ್ರಿ. ಅದನ್ನೂ ಮಾಡ್ಲಕ್ಕ ಆಗ್ಲಿಲ್ಲ ಅಂತಂದ್ರೆ ಸಗಣಿ ಹುಳಗಳದೀವಿ ನಾವು ಅಂತೇಳಿ ಸ್ವಂತ ಒಪ್ಕೊಂಡು ಏನದ ಎಲ್ಲ ಬಿಟ್ಟು ಸುಮಾರೇ ಹೆಂಡ್ರ ಮಕ್ಕಳ ಆರಾಮಿದ್ದು ಸತ್ತವೆ. ನೀವೇನ್ ಮಾಡಬೇಕಂತೇನಿಲ್ಲ, ಯಾಕಂದ್ರೆ ನಿಮ್ಗಿನ್ನ ಅದು ಪುಣ್ಯ ಇಲ್ಲ. ಪುಣ್ಯ ಇತ್ತು ಅಂತಂದ್ರ ಇವೆಲ್ಲ ಮಾಡ್ಲಕ್ ಮನಸ್ಸು ಬರ್ತದೆ. ನೀವು ಬದುಕೇ ಸಗಣಿ ಹುಳದ ಗತ್ಲೆ ಬದುಕು ಮಾಡ್ಬೇಕಂತೇಳಿ ಬಂದವ್ರಿಗೆ ಸಗಣಿ ಹುಳವನ್ನ ಒಯ್ದು ಎಲ್ಲರ ಮ್ಯಾಲಿಟ್ರ ಅಂದಣವ ನೇರಿದ ಸೊಣಗ ಬಿಟ್ಟಿದ್ದೆ ತನ್ನ ಮುನ್ನಿನ ಸ್ವಭಾವ ಅಂತೇಳಿ ಸಗಣಿ ಹುಳ ಏನ್ ಮಾಡ್ಬೇಕು ಅದೇ ಮಾಡ್ತದ, ಅದಕ್ಕೆ ಕರ್ಕೊಂಡು ಹೋಗ್ತದ. ಹಿಂಗಾಗಿ ಒಂದು ಸಕಾಮ ಕರ್ಮಿಗಳಾಗಿ ಪ್ರತೀಕೋಪಾಸಕರಾಗ್ರಿ. ಇಲ್ಲ ನಿಮಗೆ ಕೆಪಾಸಿಟಿ ಇತ್ತು ನಿಷ್ಕಾಮ ಏನ್ ಮಾಡ್ಬೇಕು? ಕರ್ಮ ಉಪಾಸಕರಾಗಿ ಪ್ರತೀಕ ಪ್ರಣವೋಪಾಸಕರಾಗ್ರಿ. ಅವೆಲ್ಲ ಮಾಡಿ ನಿಶ್ಚಲ ಚಿತ್ತ ನಿರ್ಮಲ ಚಿತ್ತ ಇತ್ತು ಅಂತಂದ್ರೆ ಇಲ್ಲಿ ಬಂದು ಲಾಯಕ್ ಆಗ್ತೀರಿ.
ಗುರುವಿನ ಸತ್ತೆಗೆ ಜ್ಞಾನದ ವಿಚಾರದಲ್ಲಿ ಹೆಜ್ಜೆಯೊಳಗೆ ಹೆಜ್ಜೆ ಹಾಕ್ತೀರಿ. ನಿಮ್ಗದು ಲಾಯಕ್ಕೆ ಇಲ್ಲ, ನಿಮ್ಗೇನು ಅದು ವಿವೇಚನೆ ಜಾಗ್ರ ಆಗಿಲ್ಲ, ಎದಕ್ಕೆ ಹೇಳ್ಯಾರ ಅನ್ನೋದು ಅರ್ಥನೇ ಇಲ್ಲ. ಮಂಡಚುವ ಪುತ್ರ ಇದೇನದ, ನೀವು ಮೋಸಗಾರರು, ನೀವು ಅಷ್ಟೇ, ನೀವು ಮೋಸಗಾರರು. ನಮ್ಗ ಮೋಸ ಮಾಡ್ತೀರಿ, ನೀವು ಮೋಸ ಮಾಡ್ಕೊತೀರಿ. ಅದಕ್ಕೆ ಪೂರ್ವದಲ್ಲಿ ಏನೆಲ್ಲ ಮಾಡಿವಿ, ಅವು ಮಾಡಿದ ಎಲ್ಲ ಏನಾಗ್ಯವ, ನಮಗೆ ಮತ್ತೆ ತಂದು ಇಲ್ಲಿ ಗದ್ದಲ್ಕೆ ಹಾಕಿಬಿಟ್ಟವ. ಹಳ್ಳಿ ಮತ್ತ ಆಪ್ ಉಪಾಯ ಕಹೋ ಗುರುದೇವ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ದೇವ್ರೇ ನೀವೇ ದಾರಿ ತೋರ್ಸಪ್ಪ, ಒಂದು ಉಪಾಯ ತೋರ್ಸು. ಅಪ್ಪು ಉಪಾಯ ಕರು ಗುರುದೇವ. ಹೇ ಗುರುದೇವ, ತಾವು ಉಪಾಯವನ್ನ ಸಾಧನಾ ವಿಧಾನವನ್ನು ಹೇಳ್ರಿ. ಜ್ಞಾತೆ ಯಾವುದರಿಂದ ಭವ ದುಃಖ ಕೋ ಕ್ಷೇವಾ, ಈ ಭವ ದುಃಖ ಯಾವುದರಿಂದ ನಾಶ ಆಗ್ತದೆ ಹೇಳಪ್ಪ ಗುರುದೇವ, ಹೇಳಪ್ಪ ಗುರುದೇವ ಅಂತ. ಭವ ದುಃಖ ನಾಶ ಆಗ್ಬೇಕಾದ್ರೆ ಏನ್ ಮಾಡಿದ್ರೆ ಈ ಭವ ದುಃಖ ನಾಶ ಆಗ್ತದಂತ ಹೇಳಿ. ಮತ್ತೆ ಈಗ ನಮಗೇನಾದರೂ ಕರ್ಮ ಉಪಾಸನೆಗಳನ್ನ ಹೇಳಿಗಿಳಿರಿ, ನೋ ಇನ್ನೊಂದ್ಸಾರಿ ಏನಾರ ಕರ್ಮ ಮಾಡು ಉಪಾಸನೆ ಮಾಡತ್ತ ನಮ್ಗೆ ಹೇಳಿಗಿಳಿರಿ ಅಂತವೆಲ್ಲ ಹೇಳಿದ್ರೆ ನಾವು ಮಾಡಂಗಿಲ್ಲ. ಯಾಕಂದ್ರೆ ಇದೆಲ್ಲ ರಗಡ ಮಾಡಿ 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 ಅಲ್ಲಿ ಅದೇ ಸಗಣಿ ಒಳಗೆ ಬಿದ್ದು ಒದ್ದಾಡಿ ನಾವು ಹೈರಾಣಾಗಿ ಮತ್ತೆ ಇಲ್ಲಿಗೆ ಬಂದೀವಿ. ಮಾತ್ರ ಅದೇ ಮಾಡ್ಲಿಕ್ಕೆ ಹಚ್ಚಬೇಡ್ರಿ. ನಮಗ ಹೇಳ್ತಾಳಲ್ಲ ಯಾರು, ಮೈತ್ರಾಯಣಿ, ಬ್ರಹ್ಮಜ್ಞಾನ ಕೇಳ್ಬೇಕಂತ ನಾನು ನಿನ್ನ ಹತ್ರ ಬಂದೀನಿ, ಮತ್ತೆ ನೀನ್ ಎಲ್ಲರ ಕರ್ಮ ಉಪಾಸನೆ ಮಾಡು ಅಂತ ಹೇಳಿ ನನಗೆಲ್ಲರೇ ಅದು ಹೇಳಿದಿ ಅಂತಂದ್ರ ನಾ ಮಾಡಕ್ಕೆಲ್ಲ. ಕೇವಲ ನೀ ಹೇಳೋದ್ರಿಂದ ನಾ ಕೇಳೋದ್ರಿಂದ ನನಗೆ ಪರಮಾನಂದ ಪ್ರಾಪ್ತಿ ಆಗಬೇಕು, ಸರ್ವ ದುಃಖ ನಿವೃತ್ತಿ ಆಗಬೇಕು. ಆ ಮಟ್ಟದ ಜ್ಞಾನ ನೀ ನನಗೆ ಹೇಳಬೇಕು. ಕೇವಲ ಶ್ರವಣದಿಂದ ನಾಲಿಗೆ ಮತ್ತು ಕಿವಿ ಇವೆರಡೇ ಕೆಲಸ. ಕಲ್ಲ ಮಣ್ಣ ಮೂರ್ತಿ ಬಂಗಾರ ತಾಮ್ರ ಅವೆಲ್ಲ ಏನಿಲ್ಲ, ನೀರ ಉದ್ಬತ್ತಿ ಈಬತ್ತಿ ಲಿಂಗ ಮತ್ತಿನ್ನೇನೇನು ಏನೇನ್ ಮಾಡ್ತೀರಿ ಪೂಜೆ ಮಾಡ್ಲ ಕರ್ಮ ಉಪಾಸನೆಗೆ, ಅದು ಬೇಕಾಗಿಲ್ಲ ನಮಗ. ಇಂಥವೇನು ಮತ್ತೆ ಹೇಳಕ್ ಹೋಗ್ಬೇಡ. ಮತ್ತೆ ಈಗ ನಮಗೇನಾದರೂ ಕರ್ಮ ಉಪಾಸನೆಗಳನ್ನು ಮಾಡಲು ಹೇಳಿಗಿಳಿರಿ. ನಾವು ಪೂರ್ವದಲ್ಲಿ ಅವೆಲ್ಲ ಮಾಡಿಯೇ ಬಂದಿದ್ದೇವೆ, ಅವೆಲ್ಲ ಮಾಡಿರ್ಬೇಕು. ಏನು ಮಾಡ್ಲಾರ್ದೆ ಬಂದ್ರೆ ಇಲ್ಲ. ಮೊದಲೆಲ್ಲ ಮಾಡಿದವರಿಗೆ ಮತ್ತೆ ಹೇಳೋದು ಬೇಕಾಗಿಲ್ಲ. ಅವರಿಗೆ ಅದು ಮಾಡಿ ಮಾಡಿ ಏನು ಉಪಯೋಗ ಇಲ್ಲ, ಊರುಳಿಲ್ಲ ಲಿಂಗಾರ್ಚನೆ. ಎರೆದರೆ ನೆನೆಯದು, ಮರೆದರೆ ಬಾಡದು ಅಂತ ಕೆಲಸಕ್ಕೆ ಬರೋದು ಲಿಂಗ ಪೂಜೆ ಮಾಡಿ ಸಾಕಾಗ್ಯದ ನಮಗ. ಮತ್ತಂತ ಏನಾರ ಹೇಳಿಗಿಳಿರಿ. ನಾವು ಪೂರ್ವದಲ್ಲಿ ಅವೆಲ್ಲ ಮಾಡಿಯೇ ಬಂದಿದ್ದೇವೆ. ಸಾಕಷ್ಟು ಸಕಾಮ ಕರ್ಮ ಸಕಾಮ ಉಪಾಸನೆಗಳನ್ನು ಮಾಡಿ ಮಾಡಿ ಅವುಗಳಿಂದ ನಮಗೆ ಇಚ್ಛಿತವಾದ ಮೋಕ್ಷವು ಪ್ರಾಪ್ತಿಯಾಗಲಿಲ್ಲ. ತಿರುಗಿ ಮತ್ತೆ ಸಂಸಾರವೇ ಹೆಚ್ಚಾಯಿತು. ಹೆಂಗ್ ಮಾಡ್ಬೇಕು ಹಿಂಗಾದ್ರ? ಒಳ್ಳೆ ಹೆಚ್ಚಾಯ್ತು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಿದ್ರು, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸಿದರು ಮುಕ್ತಿಯನ್ನು ಬಯಸಿ ಮನುಜ. ಯಾರು ನಿಜಗುಣ ಶಿವಯೋಗಿಗಳ ಎಕ್ಸ್ಪರ್ಟ್ ಎಲ್ಲಿದ್ದೀರಿ ಇವರು? ಶಾಸ್ತ್ರಿಗಳು. ಇದೊಂದು ಪಾಠ ಚಾಲು ಆಯ್ತು ನೋಡ್ರಿ, ಇದೊಂದು ಬರ್ಕೋರಿ. ಗುರುಗಳೇ, ಎರಡನೇ ಪದ್ಯ ಬಂತು ಪೆಂಡಿಂಗ್. ಮತ್ತ ಒಂದನೇದ್ದು ಬಿಟ್ಟಿರಿ, ಇಟ್ಕೊಂಡು ಕೂತೀರಿ. 3 ದಿವಸ ಆಯ್ತು, ಮತ್ತೆ ಎರಡನೇ ಕೆಲಸ ಚಾಲು ಆಯ್ತು. ಒಂದು ಪದ್ಯ ಯಾವಾಗ ಮಾಡ್ಬೇಕಾಗಿತ್ತು? ನಿದ್ರೆ ಬಾರ ನನಗೆ. ಈ ಎರಡನೇ ಪದ್ಯ ಯಾವುದು? ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸಿದರು ಮುಕ್ತಿಯನ್ನು ಬಯಸಿ ಮನುಜ. ಮಾತಾಡಬೇಕು. ಎರಡನೇ ಪದ್ಯ ನಿಜಗುಣ ಶಿವಗಳದು, ಇದು ವಿಶ್ಲೇಷಣೆ ಮಾಡಬೇಕು. ಗಪ್ಪುತ್ರ ಏನ್ ಮಾಡಿ
ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸದಿರು ಮುಕ್ತಿಯನ್ನು ಬಯಸಿ ಮನುಜ. ಆದ ಇಲ್ಲ, ಏನು ಹುಡುಕಿ ಕೊಡ್ಬೇಕಾ? ನಿಮ್ಮಲ್ಲಿ ಆದ ಹುಡುಕಿ ಕೊಡ್ಬೇಕಾ? ಏನು ಹುಡುಕಿ? ಅದೇ ಬರ್ತು, ಅದಕ್ಕೆ ಹುಡುಕಿ ಕೊಡೋದಂತಾರೆ. ಎಷ್ಟನೇ ಇದ್ರೆ ಬರುತ್ತೆ, ನಿಮಗ್ ಗೊತ್ತದ? ಇಲ್ಲ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಹುಡುಕಿ ಕೊಡ್ರಿ ಹೇಳ್ತೀವಿ. ಆಯ್ತು. ನಿದ್ರೆ ಬಾರದೆ ನನಗೆ ಇದಂತೂ ಗೊತ್ತದ. ಗೊತ್ತಿಲ್ಲ ಅಂದ್ರೆ ಹುಡುಕಿ ಕೊಡ್ತೀವಿ. ನಮ್ಮಲ್ಲೆಲ್ಲ ಅದ ಹುಡುಕ್ಲಕ್ಕ ವ್ಯವಸ್ಥೆ. ಅದಕ್ಕೆ ಸಕಾಮ ಕರ್ಮಗಳು ಮತ್ತು ಸಕಾಮ ಉಪಾಸನೆಗಳು ಮತ್ತಷ್ಟು ಜನ್ಮಗಳನ್ನೇ ಕೊಡುತ್ತಿವೆ, ಮೋಕ್ಷವನ್ನ ಕೊಡುವುದಿಲ್ಲ. ಅವುಗಳಿಂದ ಸಂಸಾರ ದುಃಖವೇ ಹೆಚ್ಚಾಗಿದೆ. ನೀವು ಈಗ ಯಾವುದರಿಂದ ಸಂಸಾರ ದುಃಖ ನಾಶವಾಗುತ್ತದೋ ಆ ಉಪಾಯವನ್ನು ನನಗೆ ಹೇಳಿರಿ. ನಾವು ಮಾಡಿದ ಕರ್ಮಗಳು ಏನಾಗ್ಲಕ್ಕತ್ತವ? ಕರ್ಮಗಳಲ್ಲಿ ಎಷ್ಟು ವಿಧದ ಕರ್ಮ ಮಾಡಿರಿ? ಎರಡೇ ವಿಧ, ಒಂದು ಶುಭ ಕರ್ಮ, ಒಂದು ಅಶುಭ ಕರ್ಮ. ಹೌದಾ ಇಲ್ಲ? ಎಷ್ಟು ರೀತಿ ಕರ್ಮ ಮಾಡಿರಿ? ಶುಭ ಕರ್ಮ, ಅಶುಭ ಕರ್ಮ. ಈ ಶುಭ ಕರ್ಮಗಳು ಏನ್ ಮಾಡ್ಯಾವ? ಸುಖವನ್ನು ಕೊಟ್ಟು, ಸ್ವರ್ಗವನ್ನು ಕೊಟ್ಟು, ಆ ಕೊಟ್ಟ ಕ್ಷಣವೇ ಆ ಕರ್ಮಗಳು ಏನಾಗ್ತವ? ಏನಾಗ್ತವ್ರಿ? ಕರ್ಮಗಳು ನಿಮಗ, ಶುಭ ಕರ್ಮಗಳು ನಿಮಗ ಸುಖವನ್ನ ಕೊಟ್ಟು ಅಥವಾ ಸ್ವರ್ಗವನ್ನು ಕೊಟ್ಟು ಆ ಕರ್ಮಗಳು ಏನಾಗ್ತವ? ನಾಶ ಆಗ್ತವ. ನಾವು ಮಾಡಿದ ಕರ್ಮಗಳೆಲ್ಲ ಸುಖ, ಶುಭ ಕರ್ಮಗಳೆಲ್ಲ ಸುಖ ಕೊಟ್ಟು ನಾಶ ಆಗಿ ಹೋಗ್ಲಕ್ಕತ್ತವ. ನಾವು ಮಾಡಿದ ಅಶುಭ ಕರ್ಮಗಳು ಏನದವ ಅವು ದುಃಖ ಕೊಟ್ಟು ನಾಶ ಆಗಿ ಹೋಗ್ಲಕ್ಕತ್ತವ. ನಾ ಮಾಡಿದ ಕರ್ಮ ಎಲ್ಲ ನಾಶ ಆಗಿ ಹೋಗ್ಲಕ್ಕತ್ತದ. ನನಗೆ ಶಾಶ್ವತವಾಗಿ ಉಳಿಯಂತದ್ದು ಕೊಡ್ಬೇಕಲ್ಲ ನೀವು. ಹೌದಾ ಇಲ್ಲ? ಎಷ್ಟು ಪುಣ್ಯ ಕಾರ್ಯ ಮಾಡ್ತೀನಿ, ನೀವು ಮಾಡಿದ ಪುಣ್ಯ ಕಾರ್ಯ ನಾಶ ಆಗಂತ ಪುಣ್ಯ ಕಾರ್ಯ ಅದು. ಸುಖ ಕೊಟ್ಟ ಕ್ಷಣನೇ ನಾಶ ಆಗ್ತದ ಪುಣ್ಯ ಕಾರ್ಯ. ಪಾಪ ಕಾರ್ಯ ದುಃಖ ಕೊಟ್ಟ ಕ್ಷಣನೇ ನಾಶ ಆಗಿ ಹೋಗ್ಬಿಡ್ತದೆ. ಅವೆಲ್ಲ ಶಾಶ್ವತವಾಗಿದ್ದು ಇಲ್ಲವೇ ಇಲ್ಲವು. ನಮಗೆ ಶಾಶ್ವತವಾಗಿ ಉಳಿಯಂತದ್ದು ಬೇಕಾಗ್ಯದ. ಅಂಥದ್ದು ನಮಗೆ ಹೇಳ್ರಿ. ನೀವು ಈ ಕರ್ಮ ಉಪಾಸನೆಗಳಿಂದ ಬರುವಂತ ಶುಭ ಕರ್ಮ ಅಶುಭ ಕರ್ಮಗಳು ಅವಕ್ಕ ಅಲಕ್ಷ್ಯ ಮಾಡಿದ್ರೆ ಅಶುಭ ಆಗ್ತದ, ಲಕ್ಷ್ಯ ಕೊಟ್ಟು ಮಾಡಿದ್ರೆ ಶುಭ ಆಗ್ತದ. ಒಂದರಿಂದ ಪುಣ್ಯ ಆಗ್ತದ, ಒಂದರಿಂದ ಪಾಪ ಆಗ್ತದ, ಒಂದರಿಂದ ಸುಖ ಆಗ್ತದ, ಒಂದರಿಂದ ದುಃಖ ಆಗ್ತದ. ಇವು ಕೊಟ್ಟು ಸಾಯಂತ ಕರ್ಮಗಳಿಗೆ ನನಗ ಬೇಸತ್ತು ಹೋಗ್ಬಿಡ್ತೀನಿ. ಇವು ಏಸತ್ತು ಮಾಡ್ಲಿ? ನಾನು ಮಾಡಿದ ಕರ್ಮ ಎಲ್ಲ ನಾಶ ಆಗಿ ಹೋಗ್ಲಕತ್ತವ. ನಾನು ಏನಂತ ಏನು ಉಳಿವಲ್ದು ನನ್ನ ಹತ್ರ. ಏನ್ ಕೈಯಾಗ ರೊಕ್ಕನೆ ಉಳಿಯಲಾಗ್ಯದ ಚಿಂತೆ ಮಾಡ್ತೀರಿ. ಆದ್ರೆ ಮಾಡಿದ ಶುಭ ಕರ್ಮಗಳೆಲ್ಲ ಸುಖ ಕೊಟ್ಟು ನಾಶ ಆಗಿ ಹೋಗ್ಲಕತ್ತವ ಚಿಂತೆ ಇಲ್ಲ. ಯಾಕಂದ್ರೆ ಗೊತ್ತಿಲ್ಲ. ಗೊತ್ತಿತ್ತೇನು ಇದು ಮೊದಲು ನಿಮಗೆ? ಬಂದ್ ರೊಕ್ಕ ಎಲ್ಲ ಖರ್ಚಾಗಿ ಹೋಗ್ಯಾವ ಅಂದ್ರೆ ಹೆಂಗ್ ಚಿಂತೆ ಆಗ್ತದ? ಹಿಂಗ ಕರ್ಮ ಜೀವಿಗಳಿಗೆ ಈ ಕರ್ಮದ ಬಗ್ಗೆ ಒಂದಿಷ್ಟು ಇರ್ಬೇಕು. ಇದು ಹೆಂಗ ನಾಶ ಆಗ್ಲಕತ್ತದ, ಇದು ಶಾಶ್ವತವಾಗಿ ನನ್ನ ಜೊತೆಗೆ ಇರ್ತದ ಏನಂತ ಇಲ್ಲ. ಜ್ಞಾನ ಒಂದೇ ಶಾಶ್ವತವಾದದ್ದು. ನೀವು ಎಷ್ಟು ಜ್ಞಾನಿಗಳಾಗಿರಿ ಅಷ್ಟು ಜ್ಞಾನ ಮುಂದಿನ 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 ಜನ್ಮಕ್ಕೆ ಶಾಶ್ವತವಾಗಿ ನಿಮ್ ಜೊತೆಗೆ ಬರ್ತದೆ. ಜ್ಞಾನ ನಿಮಗೆ ಪರಮಾನಂದ ಪ್ರಾಪ್ತಿ ಕೊಟ್ಟು ಸರ್ವ ದುಃಖ ನಿವೃತ್ತಿ ಕೊಟ್ಟು ನಿಮ್ ಜೊತೆಗೆ ಇರ್ತದ, ಕೊಟ್ಟುಕೋತಿರ್ತದ. ಜ್ಞಾನ ಎಲ್ಲರ ಇತ್ತೇನು? ನಿಮ್ ಜೊತೆಗೆ ಇತ್ತು. ಮೊದಲು ನಿಮ್ ಜೊತೆಗೆ ಇತ್ತು, ಈಗನು ನಿಮ್ ಜೊತೆಗೆ ಅದ, ಮುಂದೆ ನಿಮ್ ಜೊತೆಗೇ ಬರ್ತದ. ಅಂತ ಜ್ಞಾನ ಇದು. ಆ ಜ್ಞಾನಕ್ಕೆ ನಾವು ಬರಬೇಕಾಗ್ಯದ. ಆ ಜ್ಞಾನ ನಮ್ಮ ಒಳಗಿದ್ದದ್ದನ್ನ ನಾವು ಸಂಶೋಧನೆ ಮಾಡಬೇಕಾಗ್ಯದ.
ಆ ಜ್ಞಾನ ಸಂಶೋಧನೆ ಮಾಡಬೇಕಾದ್ರೆ ಬರೇ ಗುರು ಒಬ್ಬನೇ ಸರ್ಕಸ್ ಮಾಡಿದ್ರೆ ಆಗಂಗಿಲ್ಲ, ಶಿಷ್ಯರು ಸರ್ಕಸ್ ಮಾಡಬೇಕಾಗ್ತದೆ. ಶಿಷ್ಯರ ಪಾತ್ರ ವಹಿಸಬೇಕು, ಗುರುವಿನ ಪಾತ್ರ ವಹಿಸಬೇಕು. ಆವಾಗಲೇ ಏನಾಗ್ತದೆ, ಮೋಕ್ಷ ಸಾಧನೆ ಸಾರ್ಥಕ ಆಗ್ತದೆ. ಶಿಷ್ಯ ಕಲ್ ಕೂತಂಗ ಹಿಂಗೆ ಕುಂದಿರ್ತೀನಿ, ಗುರು ಒಬ್ನೇ ನೀನೇ ಏನ್ ಹೇಳ್ತೀಯ ಹೇಳಪ್ಪ ಹೇಳ್ಕೊತಿರು, ನೀ ಹಿಂಗೆ ನಾವು ಸುಮ್ಮನೆ ನೋಡ್ಕೊತ್ ಕುಂದಿರ್ತೀವಿ. ಇಲ್ಲೇನ್ ಡ್ಯಾನ್ಸ್ ಮಾಡಕತ್ತಾರ, ಏನ್ ಹಾಡ ಆಡ್ಲಕತ್ತಾರ, ಕುಣಿಲಕತ್ತಾರ, ಏನ್ ಮಾಡಕತ್ತಾರ? ಸುಮ್ ಕೂತ್ ನೋಡ್ಲಕ್ಕ. ನೀವು ಮಾಡ್ಬೇಕು, ನಿಮ್ಮದು ನೀವು ಮಾಡ್ಬೇಕು, ನಮ್ಮದು ನಾವು ಮಾಡ್ಬೇಕು. ನೀವು ಮಾಡ್ಲಕ್ಕ ಆಗಲಿಲ್ಲ ಅಂತ ನಿಮ್ಮ ಮನಸ್ಸಿಗೆ ನೀವು ತಿಳ್ಕೋಬೇಕು. ಈ ಪಾಠಕ್ಕೆ ನಾವು ನಾಲಾಯಕರಲ್ಲಿ ನಾವು ಹೋಗಿ ಬಿಡ್ಬೇಕಿದ್ರಂದು ಅಂತೇಳಿ ಯಾರ ಕಡೆಯಿಂದ ಏನು ಅನಿಸ್ಕೊಳ್ಳಾರ್ದಂಗ ನಿಮ್ಮದು ನೀವೇ ಮರೆಯಾಗಿ ಹೋಗ್ಬಿಡ್ರಿ, ಯಾರು ಇರ್ಲಕ್ ಹೋಗ್ಬೇಡ್ರಿ. ಬಿದ್ದು ಇದು ಮಾಡ್ಬೇಕಾಗ್ತದೆ. ನೀವು ನಿಮ್ಮೊಳಗೊಂದು ಛಲ ಬೇಕು ಶರಣಂಗೆ, ನಿಮಗ ಒಂದು ಛಲ ಅನ್ನೋದಿರ್ಬೇಕು. ಇದು ಛಲಗಾರಿಕೆಯಿಂದ ಈ ಸಾಧನೆ ಮಾಡ್ಬೇಕು. ಮೋಕ್ಷ ಬೇಕು ಅನ್ನೋದು ಛಲಗಾರಿಕೆ ಇದ್ರೆ ನಿಮಗ ಮುಂದೆ ಉಪಯೋಗ. ಇಲ್ಲ ಅಂತಂದ್ರ ನಾವು ಯಾರು ನಿಮ್ಗೆ ಹೊರಗಟ್ಟದ್ ಬೇಡ, ನೀವೇ ಹೋಗ್ಬಿಡ್ತೀರಿ. ಇಲ್ಲೆಲ್ಲ ವಿಷಯ ಸೀರಿಯಸ್ ಆಗ್ತಾ ಹೋಗ್ತಿರ್ತದ. ನಾವು ಮತ್ತೆ LKG ಹೆಂಗಿರ್ತೀವಿ ಹಂಗೆ ಇರ್ತೀವಿ ಅಂತಂದ್ರೆ ಆಗಂಗಿಲ್ಲ. ನೀವು ಏನ್ ಮಾಡ್ತೀರಿ, ಕಷ್ಟಪಟ್ಟು ಮಾಡ್ಲಿಕ್ಕತ್ತೀರಿ. ಇಷ್ಟಪಟ್ಟು ಮಾಡೋರ ಸಂಖ್ಯೆ ಬಹಳ ಕಡಿಮೆ ಅದ. ನಾ ಹೇಳಿನಿ ಅಂತ ನನ್ನ ಜಬರ್ದಸ್ತಿಗೆ ನನಗ್ ಮೋಕ್ಷ ಆಗೋದ್ರ ಸಲುವಾಗಿ ನೀವೇನ್ ಮಾಡ್ಲಿಕ್ಕತ್ತೀರ, ನಿಮ್ಮ ಮೋಕ್ಷದ ಸಲುವಾಗಿ ನೀವು ಮಾಡ್ಕೊಳಕತ್ತೀರಿ. ಅಯ್ಯೋ ಬೈತಾರ, ಕಿರಿಕಿರಿ ಮಾಡ್ತಾರ, ಪಾಠದಿಂದ ಹೊರಗೆ ಹಾಕ್ತಾರ, ಇಲ್ಲ ತಾವೇ ಪಾಠ ಹೇಳೋದ್ ಬಿಡ್ತಾರ ಅಂತೇಳಿ ನೀವ್ ಯಾರ್ಯಾರ ಮಾಡ್ತಿದ್ರಿ ಅಂತಂದ್ರೆ ಶುದ್ಧ ನಾಲಾಯಕರದ್ರಿ, ಮೊದಲು ಹೊರಗೆ. ಪ್ರತಿಯೊಬ್ಬರಿಗೂ ಇನ್ನೊಂದ್ಸಾರಿ ನಾನು ಕಡೆಯಿಂದ ಹೇಳಿಸ್ಕೋಬೇಡ್ರಿ. ಏನ್ ನಡೆದದ ಅದರಂಗ ಹೇಳಿದ ವಾಕ್ಯ, ವೇದವಾಕ್ಯ ಅದನ್ನ ಶಿರಸಾ ವಹಿಸಿ ಪಾಲಿಸುವವರು ಮಾತ್ರ ಇಲ್ಲಿರ್ರಿ. ಏನು ಹೇಳ್ತೀನಿ ಅದನ್ನ ಅಲಕ್ಷ್ಯ ಮಾಡಿದರೆ ಅದಕ್ಕೆ ಕಾರಣ ಕೊಡಬೇಕಾಗ್ತದ. ಮತ್ತೆ ಅದು ಒಂದಿಲ್ಲ 2 ದಿವಸದೊಳಗೆ ಮತ್ತೆ ಕಾರ್ಯ ನೆರವೇರಿಸಬೇಕಾಗ್ತದ. ಈಗ 3 ದಿವಸ ಆಯ್ತು ಹೇಳಿನಿ, ಒಂದು ಪದ್ಯದ ವಿಶ್ಲೇಷಣೆ ಮಾಡಿಲ್ಲ. ನೀವು ಏನ್ ಮಾಡಿರಿ ಗೊತ್ತಿಲ್ಲ. ಮತ್ತೆ ಈಗ ಇನ್ನೂ ಒಂದು ಪದ್ಯ ಬಂತು, ಅದು ಎಲ್ಲದ, ಹೆಂಗದ, ಎದರಾಗದ, ಸ್ವಲ್ಪ ಹೇಳ್ರಪ್ಪ, ನಾವು ವಿಶ್ಲೇಷಣೆ ಮಾಡ್ತೀವಿ ಅನ್ನೋ ಎಲ್ಲ ಗೊತ್ತದ. ಸುಮ್ಮಿರೋದು. ಅದೇನೋ ಗೌತಮ ಮಹರ್ಷಿ ಅಹಲ್ಯಾಗಿ ಶಾಪ ಹಾಕಿದ್ನಂತ, ಕಲ್ಲು ಆಗಿ ಬೀಳತ್. ಹಂಗ ನೀವೆಲ್ಲರೂ ಏನದ್ರಿ, ಅಹಲ್ಯ ಶಾಪಗ್ರಸ್ತ ಅಹಲ್ಯ ಇದ್ದಂಗದಿರಿ. ರಾಮನ ಪಾದ ಟಚ್ ಆದಾಗ ಒದ್ರೆ ಎದ್ದು ಹೇಳ್ತೀರಿ ಅನ್ನಂಗ ಆಗ್ಬಿಟ್ಟದ. ಅದೇ ತನಕ ಕೇಳಂಗಿಲ್ಲ ಮಾತು. ಅದಕ್ಕೆ ನೀವೇನಾಗಬೇಕು, ರಾಮನ ಪಾದ ಸ್ಪರ್ಶಕ್ಕೆ ಕಾಯ್ತಾ ಇರಬೇಕು. ಕಾಯ್ದು ನಾನು ಎದ್ದೇಳ್ಬೇಕು. ಸ್ಪರ್ಶ ಆಗ್ಯದ ಇಲ್ಲ ಈಗ, ಅಹಲ್ಯ ಹೇಳ್ಬೇಕಿಲ್ಲ ಈಗ. ಅಹಲ್ಯ ಪಾದ, ರಾಮನ ಪಾದ ಸ್ಪರ್ಶ ಆದ್ಮೇಲೆ ಹೇಳಿಲ್ಲ ಅಂತಂದ್ರೆ ಅದೆಂತ ಶಾಪಗ್ರಸ್ತ ಇರ್ಬೇಕು. ಎಲ್ಲ ನೀವು ಒಳಗೆ ವಿಚಾರ ಮಾಡ್ಕೋಬೇಕು. ನಾನು ಎಷ್ಟು ಕಡ್ಡದೀನಿ, ನಾನು ಎಷ್ಟು ಎಡ್ಡದೀನಿ, ನಾನು ಯಾಕೆ ಈ ರೀತಿ ಅದೀನಿ, ನಾನು ಹಿಂಗಿರೋದು ತಪ್ಪು, ನಾನು ಸರಿಯಾಗಿ ಆಗ್ಬೇಕು ಅನ್ನೋಂಥದ್ದು ಒಂದು ಒಳ್ಳೆ ವಾತಾವರಣ ನಿಮ್ಮ ಹೃದಯದೊಳಗೆ ನಿರ್ಮಾಣ ಮಾಡ್ಕೋಬೇಕು. ಅಂದ್ರೆ ನಿರ್ಮಾಣ ಸಾಧ್ಯ. ನಿಮ್ಮೊಳಗೆ ಏನು ನಿರ್ಮಾಣ ಕನ್ಸ್ಟ್ರಕ್ಟಿವ್ ಥಾಟ್ಸ್ ಏನು ಇಲ್ಲ, ಸುಮ್ಮಿರದೆ ಅಂತಂದ್ರ ಅದು ನಿಮ್ಮನ್ನ ವಿನಾಶಕ್ಕೆ ಕರ್ಕೊಂಡು ಹೋಗ್ತದ. ಏನು ಉದ್ಧಾರ ಆಗಂಗಿಲ್ಲ. ನೀವು ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊತೀರಿ. ಓಕೆ, ಈಗಂತೂ ಗೊತ್ತಾಯ್ತಿಲ್ಲ, ನೀವು ಮಾಡಿದ ಕರ್ಮಗಳೆಲ್ಲ ನಾಶ ಆಗ್ತಾವ. ಆ ಕರ್ಮಗಳು ನಾಶ ಆಗಂತವ ಬೇಡ, ಅವೆಲ್ಲ ರಗಡ್ ಮಾಡಿ ಬಂದೀವಿ ಗೊತ್ತಿರ್ಲದಕ್ಕ. ಈಗ ನಾಶ ಆಗ್ಲಾರ್ದಂಥದನ್ನ ನಮಗೆ ಹೇಳು ಅಂತಂದ. ನೋಡ್ರಿ, ಎಲ್ಲಿ ವಿಚಾರ ಸಾಗರದ 1ನೇ ತುದಿ ಇನ್ನ ಸಿಗುವಲ್ದು, ಇನ್ನ ಹಂಗೇ ಮುಂದೆ ಹೋಗ್ಲಕತ್ತು. ಗುರುವಿನ ವಾಕ್ಯ ಸಲುವಾಗಿ ಬಾಯಿ ಕರ್ಕೊಂಡು ಕೂತೀವಿ. ಏನ್ ಹೇಳ್ತಾನ, ಏನ್ ಮಾಡ್ತಾನ, ಇನ್ನ ಶಿಷ್ಯಂದೇ ನೋಡೋದು ಕತೆ. ಚೆನ್ನಾಗಿದಲ್ರಿ ಪಾಠ? ಅದಕ್ಕೆ ಮುಂದೆ ಏನ್ ಹೇಳ್ತಾರೆ ಆ ಗುರುಗಳು ಮತ್ತೆ ನೋಡೋಣ. ಏನು ಇವನೇ ಹೇಳ್ತಾನೋ, ತತ್ವದೃಷ್ಟಿನೇ ತನ್ನ ಗೋಳಾಟ ಮುಂದುವರೆಸ್ತಾನೋ, ಗುರುಗಳದ್ದು ಏನಾದರೂ ಒಂದಿಷ್ಟು ಉಪದೇಶ ಸಿಗ್ತದೋ ಏನದೋ ನಾಳೆ ನಿರೀಕ್ಷೆಯಲ್ಲಿರೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ.
परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव, यशस्वी भव। ओम शांति शांति।